ಅದಕ್ಕೆ ಬಂಧುಗಳೇ ಒಂದು ನೆನಪು ಮಾಡಿಕೊಡ್ತೀನಿ, ಯಾಕಂದ್ರೆ ಮಾತಾಡೋರು ಭಾಳ ಇದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಮನೋಹರ್ ಚರೋಳ ಇಲ್ಲದಾನೆ ಹೇಳಪ್ಪ ನ್ಯಾಲಿ ಬಂದ ನೇಕಾರರ ಪ್ರತಿನಿಧಿಗಳನ್ನ ಕರ್ಕೊಂಡು ಮತ್ತು ನೇಕಾರರ ಪ್ರಕೋಷ್ಠಕ್ಕೆ ಒಂದು ಅಧ್ಯಕ್ಷನೂ ಮಾಡಿದ್ವಿ. ಏನ್ ಕೇಳ್ದ, ನೇಕಾರರ ಮಕ್ಕಳು ಓದಂಗೆ ಇಲ್ರಿ, ಬಡವರು, ಅವ್ರಿಗೆ ಸ್ಕಾಲರ್ ಕೊಡ್ರಿ ಅಂತ. ಆಯ್ತು ಅಂತ ಹೇಳಿದ್ರು ಯಡಿಯೂರಪ್ಪನವ್ರು. ಎರಡನೇದ್ದು, ವಿದ್ಯುತ್ ರೈತರಿಗೆ ಯಾವ ರೀತಿ ಪುಕ್ಕಟ್ಟು ಕೊಡ್ತೀವಿ ಆ ರೀತಿ ನೇಕಾರಿಗೂ ಪುಕ್ಕಟ್ಟು ವಿದ್ಯುತ್ ಕೊಡ್ರಿ ಅಂತ ಕೇಳಿದ್ರು. ಆಯ್ತು ಅಂತ ಹೇಳಿದ್ವಿ. ಮೂರನೇದ್ದು, ಹ್ಯಾಂಡ್ಲೂಮ್ ನೇಕಾರರೇನಿದ್ದಾರೆ ಎಲ್ಲರೂ ಕೂಡ ಭಾಗ್ಯವನ್ನು ಬಿಚ್ಚಿಟ್ಟು ಮಲ್ಕೊಳ್ಳಕತ್ತಾರ, ಊಟಕ್ಕೂ ತೊಂದರೆ ಆಗ್ಯದ ಅಂದ. ಯಾಕ, ಈಗ ಕೈಮಗ್ಗದ ಬಟ್ಟೆ ಯಾರೂ ಖರೀದಿ ಮಾಡುವುದಿಲ್ಲ, ಅದಕ್ಕಾಗಿ ಅವ್ರನ್ನ ವಿದ್ಯುತ್ ಭಾಗ್ಯಕ್ಕೆ ಬದಲಾವಣೆ ಮಾಡ್ಬೇಕಂದ್ರೆ ದುಡ್ಡಿಲ್ಲ ಅವ್ರ ಹತ್ರ. ಕೆಲವರು ಊದಿನ ಕಡ್ಡಿ ಮಾಡಿ ಬದುಕಲಕತ್ತಾರ, ಕೆಲವರು ತೆಂಗಿನಕಾಯಿ ಮಾಡಿ ಬದುಕಲಕತ್ತಾರ, ಕೆಲವು ಹೂವು ಮಾರಿ ಬದುಕಲಕತ್ತಾರ. ಇಂಥ ಕೆಟ್ಟ ಪರಿಸ್ಥಿತಿ ಐತತ್ತು ಮನವರಿಕೆ ಮಾಡಿಕೊಡ್ತ. ಆಯಿತು ಅಂತ ಹೇಳಿದ. ಅವಾಗ ನಾನೇ ಟೆಕ್ಸ್ಟೈಲ್ ಮಿನಿಸ್ಟ್ರಿ ಹೆಚ್ಚುವರಿ ನನ್ನ ಹತ್ರ ಯಡಿಯೂರಪ್ಪನವ್ರು ನನಗೆ ಕೊಟ್ಟಿದ್ದೆ. ನೇಕಾರದು ಇದ್ದ ಒಂದು ಸ್ಕೀಮಲ್ಲಿ ಮನೆ ತಗೊಂಡಿದ್ದೆ, ಆ ಮನೆಗಳದ್ದು ಸಾಲನೇ ಕಟ್ಟಿರಲಿಲ್ಲ. ಹೀಗಾಗಿ ನೇಕಾರದ ಸಾಲ ಮನ್ನಾ ಆಗ್ಬೇಕು. SC ST ಯಾವ ರೀತಿ ಮನ್ನಾ ಮಾಡ್ತೀರಿ ಆ ರೀತಿ ಮನ್ನಾ ಮಾಡ್ತಾರೆ. ಅವ್ರು ಹೇಳಿದ ಎಲ್ಲ ಕೆಲಸಗಳನ್ನ ಯಡಿಯೂರಪ್ಪನವ್ರು ಹೇಳಿದ್ರು ಒಂದೇ ಮಾತು. ನೋಡಪ್ಪ, ನೇಕಾರರು ರೈತ ನಮ್ಮ ಸಮಾಜದ ಎರಡು ಕಣ್ಣುಗಳಿದ್ದಂಗೆ, ಅವ್ರದ್ದು ಏನದೆಲ್ಲ ಮಾಡಿಕೊಟ್ಬಿಡು ಅಂತ ಹೇಳಿದ್ರು. ಇದು ಸಾಮಾಜಿಕ ಕಳಕಳಿ ಕಾಳಜಿ ಇರ್ತಕ್ಕಂಥ ನಾಯಕ. ಇವತ್ತೇನದ, ಸರಾಯಿ ಕುಡಿಲಿಕ್ಕೆ ಅವ್ರು ಸಿಟಿಗೆ ಹೋಗ್ಬೇಕಾಗ್ತದ, ಬಸ್ಸಿಗೆ ಖರ್ಚಾಗ್ತದ, ಟೈಮ್ ವೇಸ್ಟ್ ಆಗ್ತದ, ಮನೆ ಮುಂದೆ ಸರಾಯಿ ಅಂಗಡಿ ಕೊಡ್ತೀವಿ ಅಂತಾರೆ. ಇದು ಸಿದ್ದರಾಮಯ್ಯನವ್ರ ನೀತಿ, ಅದು ಯಡಿಯೂರಪ್ಪನವ್ರ ನೀತಿ.